ಏನೋ ಬಿಡಪ್ಪ, ಹೆಂಗೋ ಆತಾಗೆ ಮಗಳದೊಂದು ಇನ್ನೇನು ಮದುವೆ ಮಾಡಿ ಮುಗಿಸ್ಬಿಟ್ಟೆ ಅಂದ್ರೆ ನಿನ್ನ ಕರ್ತವ್ಯನೂ ಮುಗೀತದೆ. ಹೆಂಗೋ ನಿನ್ನ ಜೀವನ ಆತಾಗೆ ಹೆಂಗೋ ಒಂದು ಹಂತಕ್ಕೆ ಬಂದು ನಿಂತ್ಕಂತು. ಮತ್ತೆ ಊಟಕ್ಕೇನು ಮನ್ಗೋಯ್ತೀಯೋ ಇಲ್ಲ ಅಂತಂದ್ರೆ ಇಲ್ಲಿಗೆ ತಗೊಬತ್ತಳೋ ಶಾರದಿ? ಇಲ್ಲ ಇಲ್ಲ ಮಂಟಕ್ಕೆ ನೀವು ಹೋಗ್ಬೇಕು. ಯಾರು ಮುಟ್ಟಕ್ಕಿಲ್ಲ. ಇಲ್ಲಾಂದ್ರೆ ಒಂದೊಂದ್ಕಿತ ಏನ್ ಬರ್ಬೇಡ ನಾನೇ ತಗೊಬತ್ತೀನಿ ಅಂತ ತಂದ್ಬಿಡ್ತಾಳೆ. ಒಂದೊಂದ್ಕಿತ ಏ ಬಾ ನೀನೇ ತಿನ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆತಾಗ ಹೋದ್ರೆ ನಮ್ಮ ಅಮ್ಮ ಬಂದು ಇಲ್ಲಿ ಇರ್ತದೆ, ಇಲ್ಲ ಶಾರದಿ ಬತ್ತಾಳೆ ಇಲ್ಲಿಗೆ. ಏನೋ ಒಂದು ಆಯ್ತದೆ ಕಣಕ. ನಮ್ದು ಜೀವನ ನಡಿಬೇಕಲ್ವೇ. ಶಾರದಿ ನಾನು ಇಬ್ರು ಕಷ್ಟಪಡ್ತಾ ಇದೀವಿ ನಾವು ಜೀವನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅನ್ನಂತೂ ಬಿಡು ಕೋಟ್ಯಾಧೀಶ್ವರಿ ನೀನು ಮದುವೆ ಮಾಡ್ಕೊಂಡು ಹೋಗೋದು ಅದ್ರಾಗಂತೂ ಎರಡನೇ ಮಾತೇ ಇಲ್ಲ. ಏನೋ ಬಿಡಪ್ಪ, ಏನೋ ಅದೃಷ್ಟ ಮಾಡಿದ್ದೀರ ನೀವಂತೂ. ಏನೋ ಈಗ ಮೊದ್ಲೇ ಹೆಣ್ಣೈಕ್ಳಿಗೆ ಶಾನೆ, ಇದು ಬೇಡಿಕೆ ಶಾನೆ. ಹೆಂಗೋ ನಿನ್ನ ಮಗಳನ್ನ ಯಾರ ಸಂಡಕ್ಕಿರೋ ನೀ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾರೆ. ಅದ್ರಾಗ ಏನೈತೆ? ಏನೋ ಬಿಡು, ನಿಮ್ದು ಹೊತ್ತಾಗ ಹೆಂಗೋನು ಇದಾಯ್ತು. ಸರಿ ಕಣಪ್ಪ, ಒಂದು KG ಸಕ್ಕರೆ ಕೊಡ ಹಂಗೇನೆ ನೀ. ಸರಿ ಕಣಕ್ಕ. ಮಗನೇ, ಲೋ ಮಗನೇ, ಇದ್ಯಾಕೆ ನಿಮ್ಮಮ್ಮ ಜೋರ ಕಿರ್ಚ್ಕೊಂಬತ್ತೈತೆ? ಯಾಕನಪ್ಪ ಗೊತ್ತಿಲ್ಲ. ಯಾಕಮ್ಮ ಹಿಂಗ್ ಕಿರ್ಚ್ಕೊಂಬತ್ತಿದ್ಯಾ? ಏನಾಯ್ತಮ್ಮ? ಲೋ ಮಗನೇ, ಏನು ಅಂತ ಹೇಳ ನಾನು, ಏನು ಅಂತ ಹೇಳಿ ನಿನ್ನ ಮಗಳು ಮೈ ಮೇಲೆ ಯಾವುದೋ ಪಾರಿನೋ ಇಂಗ್ಲೀಷ್ ದಯ ಸೇರ್ಕೊಬಿಟ್ಟೈತೆ ಕಣ್ಲಾ. ನಿನ್ನ ಮಗಳು ಹೆಂಗೆಂಗೆಂಗೆಂಗೋ ಆಡ್ತಾವಳೆ ಕಣ್ಲಾ. ನನಗಂತೂ ದಿಕ್ಕೇ ತೋಚ್ತಿಲ್ಲ, ಏನು ಮಾಡಲಿ ಅಂತ ಹೇಳ್ಬಿಟ್ಟು. ನೋಡ್ಬಾರ್ಲ ಇಂಗ್ಲೀಷಾಗಿ ಮಾತಾಡ್ತಾಳೆ, ಪ್ಯಾಂಟ್ ಶರ್ಟ್ ಹಾಕೊಂಡವಳೆ. ಆ ಅಪ್ಪನ ಕರ್ಸಿದ್ವಿ, ದೆಯ್ಯ ಹೋಯ್ತಾ ಇಲ್ವ ಮೈ ಮೇಲೆ ಅಂತ ನೋಡ್ತಾನಲ್ಲ, ಆ ಅಪ್ಪನ ಕರ್ಸಿದ್ವಿ. ಆ ಅಪ್ಪನೇ ಮಾತಾಡ್ದ ದೆಯ್ಯದ ಹತ್ರ. ಆ ದೆಯ್ಯ ನಿನಿಯ ಹೇಳ್ತು ಕಣ್ಲಾ, ನಾನೇ ನಿನಿಯ ಮೈ ಮೇಲೆ ಬಂದಿರೋದು, ನಾನೇ ನಿನಿಯ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ದೇವ ಅಂತ ಹೇಳ್ಬಿಟ್ಟು ಒಪ್ಕೊಬಿಡ್ದು ಕಣ್ಲ. ನಿನ್ನ ಮಗಳ ಮೇಲೆ ನ್ಯಾಯವಾಗ ಬಂದ್ಬಿಡ್ತು ಕಣ್ಲ ದೆಯ್ಯ. ಅಯ್ಯೋ, ಇದೇನಕ್ಕ ಹೇಳ್ತಾ ಇದೀಯಾ? ಇಂಗ್ಲೀಷ್ ದೆಯ್ಯ ಅಂತಂದ್ರೆ ಯಾವ್ದೋ ಅಮೆರಿಕ ದೆಯ್ಯ ಸೇರ್ಕೊಂಡೈತೆ ಕಣಕ್ಕ. ಅದಕ್ಕೆ ಹೆಂಗೆಂಗೋ ಆಡ್ತಾವಳೆ. ಅಯ್ಯಪ್ಪ ಇಬ್ಬರ ಅಮಾವಾಸ್ಯೆನಾಗೆ ದೆಯ್ಯ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದ. ನನಗಂತೂ ಕೈ ಕಾಲೇ ಆಡ್ತಿಲ್ಲ. ನನ್ನ ಮೊಮ್ಮಗಳು ಏನೂ ತಿನ್ನಕ್ಕಿಲ್ಲ ಅಂತಾಳೆ, ಅದು ಎಂಥದೋ ಮ್ಯಾಗಿ ಬೇಕು ಅಂತಾಳೆ, ಪ್ಯಾಂಟು ಶರ್ಟ್ ಹಾಕೊಂಡವಳೆ, ಇಂಗ್ಲೀಷಾಗೆಲ್ಲ ಮಾತಾಡ್ತಾಳೆ. ತಾಲು ಕೇಟ್ ಕ್ಯಾರ ಹಿಡಿದು ಬಿಟ್ಟೈತೆ ನಮ್ಗಂತೂನುವೆ. ಅಯ್ಯೋ 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 ಅಯ್ಯೋ, ನನ್ನ ಮಗಳು ಜೀವನ ಇನ್ನೇನ್ ಸೊರೋಯ್ತದೆ. ದೊಡ್ಡ ಕೋಟ್ಯಾಧೀಶ್ವರನ್ನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಯ್ತಾಳೆ ಅನ್ನೋ ಟೈಮ್ಗೆ ಆಗ್ಲೇ ಇದೊಂದು ವಕ್ರದ ಬಿಡ್ಬಿಡ್ತಲ್ಲಪ್ಪ ನನ್ನ ಮಗಳ ಮೇಲೆ. ಯಾವ ದೆಯ್ಯನಂತಮ್ಮ ನೋಡಿ ಓಡ್ಸೋಣ ದೆಯ್ಯನ. ಅಯ್ಯೋ ಭಗವನ್ನೇ. ಬಾರ್ಲಾ, ನಿನಗೂ ಸುದ್ದಿ ಮುಟ್ಸೋಣ ಅಂತ ಓಡೋಡಿ ಬಂದೆ ಕಣ್ಲಾ. ಶಾರದಿ ಮಗಳು ತಗ ಅಲ್ಲೇ ಅವಳೆ, ಎಲ್ಗೂ ಹೋಗಿದ್ದಂಗೆ ಕೋಳಿ ಸಾರು ಇಕ್ಕಕ್ಕೆ ಕೊಟ್ಟು, ಕೋಳಿ ಸಾರು ಉಣ್ಣಕ್ಕೆ ಅಂತ ಇಕ್ಕೊಟ್ರೆ ಛೀ, ಯಾರಾದ್ರೂ ಕೋಳಿ ಸಾರು ತಿಂತಾರ? ನಾನು ತಿನ್ನಕ್ಕಿಲ್ಲ ಅಂತಾಳೆ ಕಣ್ಲಾ. ಬಾರ್ಲಾ, ಬಾರ್ಲಾ. ಅಯ್ಯೋ ಭಗವನ್ನೇ, ಇದೇನಪ್ಪ ಇದು ಇಂಥ ಗತಿ ಬಂದ್ಬಿಡ್ತಲ್ಲ. ಸರಿ ಸರಿ ನಡಿಯಮ್ಮ ಸರ್ಸರ್ನ ನೋಡೋಣ. ಅಯ್ಯೋ ಏನಾಯ್ತೋ ಏನೋ, ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟೊತ್ತಿಗೆ ಏನೋ ಒಂದು ವಕ್ರ ಅಂತೂ ವಕ್ರಸ್ಕೊಬಿಡ್ತದೆ ನಮ್ಮ ಮನೆಗಂತೂ. ಈಗ ನೋಡಿ ನೋಡೋಣ ನೋಡಿ. ಏನಕ್ಕ ನೀವು ಅಣ್ಣ ಎತ್ತ ಹೋಯ್ತು? ನಾನು ಬೆಲ್ಲ ಬೇಕಿತ್ತು ಬಂದೆ. ಅಯ್ಯೋ, ಶಾರದಿ ಮಗಳ ಮೇಲೆ ಯಾವುದೋ ಅಮೆರಿಕ ದೆಯ್ಯ ಸೇರ್ಕೊಂಡೈತಂತೆ ಕಣಮ್ಮಿ. ಅಯ್ಯೋ, ಹೆಂಗೋ ಮಾತಾಡ್ತಾಯ್ತಂತೆ, ಇಂಗ್ಲೀಷ್ ಎಲ್ಲ ಮಾತಾಡ್ತಾಯ್ತಂತೆ ದೆಯ್ಯ. ಏನು ಅಮೆರಿಕ ದೆಯ್ಯ ಸೇರ್ಕಂತಂತ ಯಾರು ಹೇಳಿದ್ರಂತೆ? ಅದೇ ಆ ಶಂಕರಪ್ಪಣ್ಣನ ಕರ್ಸಿದ್ರಂತೆ. ಶಂಕರಪ್ಪಣ್ಣನೇ ನೋಡಿ ಹೇಳಿದ್ನಂತೆ, ಅಮೆರಿಕ ದೆಯ್ಯ ಸೇರ್ಕೊಂಡ್ರದಿದು ಅಮೆರಿಕದ್ದೇನಿ ಅಂತ ಹೇಳ್ಬಿಟ್ಟು. ಅಲ್ಲ ಕಣಮ್ಮಿಲಿ ಅಕ್ಕ ಹಾಕು, ಈ ದೆಯ್ಯ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದು ಸೇರ್ಕೊಳಕ್ಕೆ ಶುರು ಮಾಡ್ಬಿಟ್ಟವಲ್ಲ. ನೀರ ದೆಯ್ಯಗಳು ಸಾಲದು ಅಂತ ಈಗ ಬೇರೆ ಕಡೆಯಿಂದ ಬೇರೆ ಬಂದರೆ ನಮ್ಮ ದೇವಸ್ಥಾಗೆ ನಾವಿರಬೇಕು, ಇಲ್ಲ ಓಡೋಗ್ಬೇಕು. ಏನಕ್ಕ ನಿಜ ಹೇಳ್ತಿದೀಯೇ ಅಗಳ? ಎಂಥ ಕಾಲ ಬಂತಕ್ಕ. ಏನು ಹೆಂಗೆ ಮಾತಾಡ್ತಾವಳಂತೆ ಅಂದರೆ ಇಂಗ್ಲೀಷ್ ಮಾತಾಡ್ತಾವಳಂತ? ಇಂಗ್ಲೀಷ್ ಎಲ್ಲ ಮಾತಾಡ್ತಾಳಂತೆ. ಕೋಳಿ ಸಾರಿಕ್ಕಕ್ಕೆ ಹೋದ್ರೆ ಬೇಡ ಅಂತಾಳಂತೆ. ಬಾ ನಾವು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣ. ನೋಡಿಯಕ್ಕ, ನೀನು ಹಿಂಗಿರೋದನ್ನ ನನ್ನ ಕೈಯಾಗಂತೂ ನೋಡೋಕ್ಕಾಯ್ತಿಲ್ಲ ಬಿಡೆ. ನನಗಂತೂ ಒಂಥರ ಆಯ್ತೈತೆ. ಏನೂ ಉಣ್ಣಕ್ಕಿಲ್ಲ, ತಿನ್ನಕ್ಕಿಲ್ಲ, ಏನೂ ಬೇಡ ಅಂತೀಯ. ಅದೇನು ತಿಂತೀಯೋ ಹೇಳೆ, ನಿಮ್ಮ ಅಪ್ಪ ಹೆಂಗೂ ಹೇಳ್ಬಿಟ್ಟು ನಾನೇನೇ ತೋರಿಸ್ಬಿಟ್ಟು ಕೊಡ್ತೀನಿ. ಮಗಳೇ ಏನವ ಆಯ್ತು ನಿಂಗೆ? ಯಾವ್ದು ಏನವ ಸೇರ್ಕೊಂಡಿರೋದು ನಿಂಗೆ? ನೋಡ್ರಿ, ನನಗೂ ಸಾಕಾಯ್ತು ಹೇಳಿ ನೆಲ್ದ ಕೂತ್ಕೊಳ್ಳೋದೇ ಇಲ್ಲ ಅಂತಾಳೆ. ಚೇರ್ ನೋಡು, ಚೇರ್ ಅದು ಯಾವುದೋ ಹಳೆ ಚೇರ್ನೇನಿ ಹಾಕಿ ಕೂರ್ಸಿವ್ನಿ. ಈ ಮನೆಗೆ ನಾನು ಇರಕ್ಕಿಲ್ಲ ಅಂತಾಳೆ. ಚೇರ್ ಹಾಕು ಅಂತಾಳೆ ಕುತ್ಕೊಳ್ಳೋಕ್ಕೆ. ಸುಸ್ತಾಗ್ಬಿಟ್ಟವಳೆ. ಏನಾರ ತಿನ್ನು ಅಂದ್ರೂ ತಿಂತಾ ಇಲ್ಲ. ಅಯ್ಯೋ ನನಗೆ ಬೇಡ ಅಂತ ಹೇಳ್ಬಿಡ್ತಾಳೆ. ಅದೇನೇನೋ ಕೇಳ್ತಾಳೆ ತಿನ್ನೋಕ್ಕೆ. ಅದೇನದು ನೂಡಲ್ಸ್ ಅಂತೆ, ಆಮೇಕಿಂದ ಅದೇನೋ ಪರೋಟನಂತೆ, ಏನೇನೋ ಕೇಳ್ತಾಳೆ. ನನಗಂತೂ ದಿಕ್ಕೇ ತೋಚ್ತಿಲ್ಲ ನೋಡಿ. ಆ ಶಂಕರಪ್ಪಣ್ಣ ಹೇಳ್ಬಿಟ್ಟು ಹೋಗವನಿ ಅಮಾವಾಸ್ಯೆಗೆ ಬಿಡಿಸ್ತೀನಿ ದೆಯ್ಯನ ಅಂತ. ಏಯ್, ಯಾರು ನನ್ನ ಮಗಳು ಮೈ ಮೇಲೆ ಸೇರ್ಕೊಂಡಿರೋದಯ್ಯ? ಇಲ್ಲಿಂದ ಹೊಂಟೋಗ್ಬಿಟ್ಟು ಸುಮ್ಕೇನಿಯ. ನನ್ನ ಮಗಳು ಜೀವನ ಯಾಕೆ ಹಾಳು ಮಾಡ್ತಾ ಇದೀಯಾ? ಯಾವ ಇಂಗ್ಲೀಷ್ನ ಏನು ಬೇಡ ನಮ್ಗಂತೂ ಹೊಲ್ಟೋಗ್ಬಿಡು. ನೀನಂತೂ ಇರಬೇಡ, ಇಲ್ಲಿ ಇರಬೇಡ. ನನ್ನ ಮಗಳು ಮೈ ಮೇಲೆ ಹೊಂಟೋಗ್ಬಿಡು. ನನ್ನ ಮಗಳು ಸಾವುಕಾರ ಹುಡುಗನ್ನ ಹೆಂಗೋ ಪಿರುತಿ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕು ಅನ್ಕೊಂಡವಳೆ. ನೀನು ಹಿಂಗೆಲ್ಲ ನೀವು ಬಂದ್ಬಿಟ್ಟು ಹಾಳು ಮಾಡಬೇಡ ನನ್ನ ಮಗಳು ಜೀವನನ. ದಯ್ಯ, ನಿಂಗೆ ಏನು ಬೇಕು ಹೇಳು, ನಾನು ಎಲ್ಲ ಕೊಡ್ತೀನಿ. ಹೊಂಟೋಗ್ಬಿಡು ನನ್ನ ಮಗಳು ಮೈ ಮೇಲಿಂದ. ಸುಮ್ಮನೆ ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿರೋದು ಎಷ್ಟೋ ಬೆಟರು. ಹೋಪ್ಲೆಸ್ ಫೆಲೋಸ್ ಎಲ್ಲರೂ ಹೆಂಗೋ ಮಾತಾಡ್ತಾವ್ರೆ.
ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂದರೆ ಇವ್ರು ನನ್ನನ್ನೇ ಕಾವಲು ಕೈಕೊಂಡು ಕೂತವ್ರೆ. ಏನು ಮಾಡಲಿ, ಫೋನ್ ಸಿಗಲೇ ಇಲ್ಲ ನನಗಂತೂ. ಸಮಾಧಾನ ಮಾಡ್ಕಳೆ, ಸಮಾಧಾನ ಮಾಡ್ಕ, ಇನ್ನೇನು ಮಾಡೋಕ್ಕಾಯ್ತದೆ? ಅಯ್ಯೋ, ಏನೋ ಕಷ್ಟಗಳು ಬರ್ತಾ ಇರ್ತವೆ, ಹೋಯ್ತಾ ಇರ್ತವೆ, ಏನು ಮಾಡೋಕ್ಕಾಗಿಲ್ಲ. ಆ ಅಣ್ಣ ಯಾ ದೇಹ ಬಿಡಿಸ್ತದ ಬಿಡು, ಯಾಕೆ ತಲೆ ಕೆಡಿಸ್ಕತ್ತೀಯ? ಹೂ ಕಣಕ್ಕ, ನನಗೂ ಹೊತ್ತು ಕರೆದು ಗೋಳಾಡಿ ಬಡ್ಕೊಂಡು ಸಾಕಾಗೋಯ್ತು. ಅದಕ್ಕೆ ನಾನು ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಬುಡತ್ತಾಗ ಆಗಿದ್ದಾಗಲಿ ನಮ್ಮ ಮನೆ ಬರಹ ಇದ್ದಂಗಾಗಲಿ ಅಂತ ಹೇಳ್ಬಿಟ್ಟು ಹೆಂಗೋ ಎಲ್ಲ ಸೋರೋದ್ರೆ ಅಷ್ಟೇ ಇನ್ನೇ ಸಾಕು. ಬಿರ್ನ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ ನಾನಂತೂ. ನೋಡ್ಲ ಮಗ, ಹೇಳ್ದೆ ನಿನ್ನ ಎನ್ರಿಗೆ ಬ್ಯಾಡ, ಎಲ್ಗೂ ಕಳಿಸ್ಬೇಡ ಮೊಮ್ಮಗಳನ್ನ ಅಂದರೆ ಕೇಳಲಿಲ್ಲ. ಕಳಿಸ್ ನೋಡ್ಲ ಹೆಂಗೆ ಆಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ಲ. ನನಗಂತೂ ಸಂಕಟ ತಡ್ಕೊಳಕ್ಕಾಯ್ತಿಲ್ಲ. ಅಯ್ಯೋ ದೇವ್ರೆ, ಮೊಮ್ಮಕ್ಕಳು ನಾ ಇಂಥ ಸ್ಥಿತಿನಾಗ ನೋಡಬೇಕು ಅಂದರೆ ಆಯ್ತದ? ಇದೊಂಥರ ವಿಚಿತ್ರ ದೆವ್ವ. ಏನು ಕಾಟ ಕೊಡೋಕ್ಕಿಲ್ಲ, ಕಿರ್ಚಾಡೋಕ್ಕಿಲ್ಲ, ಸುಮ್ಮನೆ ಕುಂತಿರ್ತದೆ. ಅದು ಯಾವ ಆಸೆ ಇಕ್ಕೊಂಡು ಬಂದೈತೋ, ಏನು ಕತ್ತಿಯೋ, ಅದು ಯಾವಾಗ ಹೋಯ್ತದೋ? ಅಯ್ಯೋ ಶಿವನೇ, ಹೆಂಗಿಂಗೆ ಆಗ್ಬಿಟ್ರೆ ಅಲ್ಲಿ ನೋಡು, ಹೆಂಗಿದ್ದೋಳು ಹೆಂಗೆ ಬದಲಾಗ್ಬಿಟ್ಟವಳಿನಕ್ಕ. ಹೆಂಗಿದ್ಲಲ್ವೇ ಚೂಡಿದಾರ ಗಿಡಿದಾರ ಹಾಕ್ಕೊಂಡು ಜಡೆ ಅಣ್ಕೊಂಡು ಹೆಂಗಿರೋಳು. ಇವಾಗ ನೋಡು, ಯಾ ಪಟ್ಟಿ ಪ್ಯಾಂಟು ಸೋಟು ಸೂ ಹಾಕೊಂಡು ಜುಟ್ಟು ಹಾಕ್ಕೊಂಡು ನೋಡು, ಅವಳು ಪ್ಯಾಸನ್ನು ಶ್ರೇಷ್ಠ ಇಲ್ಲ. ದೆಯ್ಯ ಹೆಂಗಿತ್ತೋ ಮೊದಲು ಹಂಗೇನೆಯಾ ರೆಡಿ ಆಗ್ಬಿಟ್ಟು ಕುಂತೈತಿ ಅಂತ ಅನ್ನಿಸ್ತದೆ. ಎಲ್ಲೋ ಗಾಳಿ ಹಿಡ್ಕೊಬಿಟ್ಟೈತಿ ಅವಳಕ್ಕ. ಎಲ್ಲೋಗಿದ್ಲ ನಿನ್ನ ಮಗಳು ಟ್ರಿಪ್ ಹೋಯ್ತೀನಿ ಅಂತ, ಅಲ್ಲೇ ಎಲ್ಲೋ ಗಾಳಿ ಹಿಡ್ಕೊಬಿಟ್ಟೈತೆ. ಅಯ್ಯೋ, ನನ್ನ ಮಗಳನ್ನ ಹಿಡ್ಕೋಬೇಕಿತ್ತೆ, ಬೇರೆ ಯಾರು ಸಿಗ್ಲಿಲ್ವೇನೋ? ಇವ್ರಿಗೆಲ್ಲ ಯಾರು ಹೇಳಿದ್ದು ನನ್ನ ಮಗಳು ದೇಹ ಹಿಡ್ಕೊಂಡೈತೆ ಅಂತ? ನಮ್ಮ ಮತ್ತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲ್ಲ. ನನ್ನ ಮರ್ಯಾದೆ ಎಷ್ಟು ಕಳಿಬೇಕು ಅಷ್ಟೇನೇ ಕಳಿತಾಳೆ. ಕಿತ್ತೋದೊಡಿದ್ದವ್ ನಮ್ಮ ಮತ್ತೆ. ಇವ್ರಿಗೆಲ್ಲ ಗೊತ್ತಾಯ್ತು. ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೀನಿ. ಅವಳಲ್ಲ ಊರು ಬಜಾರಿ ಎಲ್ರಿಗೂ ಹೋಗಿ ಹೇಳ್ಕೊಂಡು ಬರೋದೀನಿ ಕ್ಯಾಮೆ ಅವಳಿಗೆ. ಏನೇ ನಿನ್ನ ಮಗಳಿಗೆ ಏನೋ ಇಂಗ್ಲೀಷ್ ದೇಹ ಹಿಡ್ಕೊಂಡೈತಂತೆ? ಹೌದೇನೇ? ಯಾರಿಗೂ ಹೇಳ್ಬಾರ್ದು ಅಂತ ಹೆಂಗೋ ಇರ್ತೀನಿ. ಆಗಲೇ ಊರಿಗೆಲ್ಲ ಪ್ರಚಾರನೇ ಆಗೋಗ್ಬಿಟ್ಟೈತ್ರಿ. ನೋಡಿದ್ರ ಸುಮ್ಮನೆ ಇರಕ್ಕಿಲ್ಲ. ನಿಮ್ಮಮ್ಮ ಊರು ತುಂಬ ಪ್ರಚಾರ ಮಾಡ್ಕೊಂಡೇನಿಯ ಬಂದಿರೋದು. ನಾನೇನೇ ಪ್ರಚಾರ ಮಾಡಲಿ? ನನ್ನ ಮೇಲೆ ಹೇಳ್ತಾ ಇದೆಯಲ್ಲ. ಏನೋ ಹಿಂಗಾಗೈತೆ ಅಂತ ಅಂಗಡಿ ಮಂತ ಕೇಳಕ್ಕೆ ಹೋಗಿದ್ದೆ ಅಷ್ಟೇ. ನೀನಿಯ ಅಷ್ಟು ಬಿಟ್ಬಿಟ್ಟು ನಾನು ಯಾರಿಗೆ ಹೇಳ್ಕೊಬಿಟ್ಟು ಬರಲಿ ಹೇಳು? ನನ್ನ ಸಂಕಟ ನನಗೆ ಗೊತ್ತಾಯ್ತದೆ. ನಮ್ಮ ಸಂಕಟ ನಮ್ಮ ತಾಗೆ ಏನೇ ಇರಬೇಕು, ಊರವ್ರಿಗೆಲ್ಲನೂ ಗೊತ್ತಾಗಬಾರ್ದು. ಇಡೀ ಊರಿಗೆ ಏನೇ ಗೊತ್ತಾಗೋಗ್ಬಿಟ್ಟೈತೆ ನನ್ನ ಮಗಳು ಇಂಗ್ಲೀಷ್ ದೇಹ ಹಿಡ್ಕೊಂಡೈತೆ ಅಂತ ಹೇಳ್ಬಿಟ್ಟು. ಇದೊಂದೊಳ್ಳೆ ಪಾಸಿಟಿವ್ ಬಂತಲ್ಲ ಇವಾಗ. ಇವಳು ನೋಡಿದ್ರೆ ಏನೂ ತಿಂತಿಲ್ಲ ರೀ, ಅವಳೇನು ತಿಂತಿಲ್ಲ ಮಾಡ್ತಿಲ್ಲ. ಅದೇನೋ ಕೇಳ್ತಾವಳು ನೋಡ್ರಿ, ಅದೇ ಅಂಥದ್ದು ರೋಟಿ ನೂಡಲ್ಸು ಅಂತೆ, ಅದೇನೋ ತಂದುಬಿಟ್ಟು ಕೊಡ್ರಿ. ಇಲ್ಲ ನನ್ನ ಮಗಳು ಸತ್ತೋಗ್ಬಿಡ್ತಾಳೆ ಅಷ್ಟೇ. ಹಿಂಗೆ ಉಪವಾಸ ಕುಂತ್ಕೊಬಿಟ್ರೆ ಹೋಗಿ ಅದೇನೋ ಪ್ಯಾಟ್ಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ರಿ. ಇಲ್ಲ ಅಂದ್ರೆ ಅದು ಹೆಂಗೆ ಮಾಡೋದು ಅಂತ ಹೇಳ್ರಿ, ನಾನೇ ಮಾಡ್ತೀನಿ. ಏನ್ ಬೇಕವ ಮಗಳೇ ನಿಂಗೆ? ಏನ್ ಬೇಕು ಹೇಳು, ನಾನು ತಂದುಬಿಟ್ಟು ಕೊಡ್ತೀನಿ, ಹೇಳು. ಹಲೋ, ನೀವೇ ನನ್ನ ಮಗಳೇ ಅಂತ ಕರೆಯೋದು? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಮಗಳೇ ಅದು ಇದು ಅಂತ ಕರೆದು ಸೆಂಟಿಮೆಂಟಾಗಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗಂತೂ ಒಂದು ಕನ್ಫರ್ಮ್ ಆಗೈತೆ, ನಿಮ್ಮ ಊರಲ್ಲಿ ಇರೋಲ್ಲ ಎಲ್ಲರಿಗೂ ಮೆಂಟಲ್ ಅಂತ. ಯಾರಾದರೂ ಒಬ್ಬರು ಊರಿಗೆ ಬಂದರೆ ಹೆಂಗೋ ಆಡ್ತೀರಲ್ವಾ? ಈ ಊರಿಗೆ ಬಂದು ತಗ್ಲಾಕಂಡಲ್ಲ, ನನಗೆ ದೊಡ್ಡ ಚಿತ್ರ ಹಿಂಸೆ ಅನ್ನಿಸ್ತೈತೆ. ಛೇ ನೋಡಿ, ನೀವು ನನಗೇನು ಬೇಡ, ನಾನು ಬಿಟ್ಬಿಟ್ರೆ ಸಾಕು, ನಾನು ಹೋಗ್ತೀನಿ. ಎತ್ತಪ್ಪನೇನಿಯ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದೀಯಲ್ಲಮ್ಮ. ಎತ್ತಪ್ಪ ಕಣಮ್ಮ ನಾನು, ನೀನ್ ಎತ್ತಪ್ಪ. ಇಂಥದ್ದೇ ಇವಳು ಬಂದರೆ ಏನು ಮಾಡೋಕ್ಕಾಗಿಲ್ಲ. ನೋಡ್ಲಾ, ಅದು ಎಂಥದ್ದು ನೂಡಲ್ಸ್ ಅಂತ ತಗೊಂಬಿಟ್ಟು ಬಾ ಹೋಗ್ಲಾ. ಇನ್ನೇನು ದೆಯ್ಯಕ್ಕೇನು ಹೊಟ್ಟೆ ಸಿಗ್ತದ? ಹೊಟ್ಟೆ ಸಿಕ್ಕಿಲ್ಲ. ನನ್ನ ಮೊಮ್ಮಗಳು ಹೊಸಿತಾ ಇದ್ರು ಈ ದೆಯ್ಯ ಹೇಳಕ್ ಬಿಡ್ತಾ ಇಲ್ಲ, ಬಾಯಿ ಮುಚ್ಚಿರ್ತದೆ. ಹೋಗಿ ಅದು ಎಂಥದ್ದು ತಗೊಂಬಿಟ್ಟು ಬಾ ಹೋಗು. ಸರಿ ಕಣಮ್ಮ, ನೂಡಲ್ಸು ಗೋಬಿ ಗಿಬಿ ಏನಾದ್ರು ತಗೊಂಬಿಟ್ಟು ಬರ್ತೀನಿ. ನನಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ. ನನಗೆ ಬಟರ್ ನಾನ್ ರೋಟಿ, ಹಾಗೆಯೇ ಸ್ವಲ್ಪ ಏನಾದರೂ ಪನ್ನೀರ್ ಗ್ರೇವಿ ಇಲ್ಲ ಪನ್ನೀರ್ ಪರೋಟ ಏನಾದರೂ ತೊಗೊಂಬಿಟ್ಟು ಬನ್ನಿ. ಹೊಟ್ಟೆ ಸಿಗ್ತಿದೆ ನನಗಂತೂ. ಆದಷ್ಟು ಬೇಗ ತೊಗೊಂಬಿಟ್ಟು ಬನ್ನಿ ಅಂಕಲ್. ಅಂಕಲ್ ಮಗಳೇ, ನಿಮ್ಮ ಅಪ್ಪ. ಲೋಪಿ ಅಪ್ಪ, ಹೀಗೆ ಸೇರ್ಕೊಂಡ್ರದ್ದು ಇಂಗ್ಲೀಷ್ ದಯ್ಯ ಕಂಡ್ಲ, ಅದಕ್ಕೆ ಹೆಂಗ್ಲ ಗೊತ್ತಾಯ್ತದ ನೀನು ಅಪ್ಪ ಪಪ್ಪ ಅಂತ ಹೇಳ್ಬಿಟ್ಟು ಹೋಗೋಗು. ಬಿರ್ಬಿರ್ನ ಹೋಗ್ಬಿಟ್ಟು ಅದೇನೋ ಇದು ಮಾಡ್ಕೊಬಿಟ್ಟು ಬಾ ಹೋಗು. ಸರಿ, ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ ಇರು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಾಯಿ ತಗೀತ ಕಟ್ಟಿಸ್ಕೊಂಡ್ಬಿಟ್ಟು ಬಾ ಹೋಗಿ. ಸುಮ್ಮನೆ ನೀನಿಯ ಎಲ್ಲ ಒಳ್ಳೇದಾಯ್ತದೆ. ಆಂಜನೇಯ ಸ್ವಾಮಿ ಅಂತ ದೆಯ್ಯ ಗಿಯ ಇದ್ರೂ ಎಲ್ಲ ಹಂಗೇನಿಯ ಪಟ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಡ್ತದೆ. ಹೋಗಿ ಆ ಕೆಲಸ ಮಾಡು. ಹೌದೇನಕ್ಕ? ಸರಿ ಆಯಿತು, ಕರ್ಕೊಂಡು ಹೋಯ್ತೀನಿ ನನ್ನ ಮಗಳನ್ನ. ಗಾಳಿ ಆಂಜನೇಯ ಸ್ವಾಮಿ ಭಾಳ ಪವರ್ಫುಲ್ ಅಂತೆ. ಯಾವ ದೆಯ್ಯಗಳ್ನು ಇರಕ್ಕೆ ಬಿಡಕ್ಕಿಲ್ವಂತೆ. ನೋಡಿ ಕರ್ಕೊಂಡೋಗು. ಆಯಿತು.